ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಭಾನುವಾರ ಬೆಳಗಿನಿಂದ ಸಂಜೆ ತನಕ ಏನೆಲ್ಲ ಮಾಡಿದೆ ಅಂತ ನೋಡೋಣ. ಸಾಮಾನ್ಯವಾಗಿ ಎಲ್ಲರಿಗೂ ಸಜ್ಜಿಗೆ ಅಥವಾ ಉಪ್ಪಿಟ್ಟಂದರೆ ಅಷ್ಟಕ್ಕಷ್ಟೇ ಅಂತ ಅನಿಸ್ತದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಿಢೀರಾಗಿ ಮಾಡುವಂಥ ಒಂದು ತಿಂಡಿ ಅಂದರೆ ಅದು ಸಜ್ಜಿಗೆ ಅಥವಾ ಉಪ್ಪಿಟ್ಟು. ನಿನ್ನೆ ಮಾರ್ಕೆಟಿಂದ ನಾವು ಅವರೆಕಾಳನ್ನು ತೆಗೆದುಕೊಂಡು ಬಂದಿದ್ದೆವು. ಹಾಗಾಗಿ ನಾನು ಅವರೆಕಾಳನ್ನು ಬಳಸಿ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೇನೆ. ಅವರೆಕಾಳು ಉಪ್ಪಿಟ್ಟು ರೆಡಿ ಟು ಸರ್ವ್. ಬೇಕಿದ್ರೆ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಬಹುದು. ತಿಂಡಿಯೆಲ್ಲ ಮುಗಿಸಿ ನಾನು ನಿನ್ನೆ ತಂದಿರುವ ತರಕಾರಿಗಳನ್ನೆಲ್ಲ ಸ್ವಚ್ಛಗೊಳಿಸ್ತಾ ಇದ್ದೇನೆ. ನಾವು ಒಂದು ವಾರಕ್ಕೆ ಬೇಕಾಗಿರುವ ತರಕಾರಿಗಳನ್ನೆಲ್ಲ ವೀಕೆಂಡಲ್ಲಿ ತೆಗೆದುಕೊಂಡು ಬರ್ತೇವೆ. ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಟುಕೊಳ್ತೇನೆ. ಈ ವೀಕ್ ನಾನು ಹಸಿ ಬಟಾಣಿ ಮತ್ತು ಅವರೆಕಾಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದನ್ನು ನಾವು ಬೇರೆ ಬೇರೆ ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು. ಟೊಮೆಟೊ ಸ್ವಲ್ಪ ಕಾಯಿಯನ್ನೇ ನಾನು ಆರಿಸಿಕೊಂಡು ಬಂದಿದ್ದೇನೆ. ಅದು ಒಂದು 4-5 ದಿನ ಆದಾಗ ಹಣ್ಣಾಗ್ತದೆ. ಇಲ್ಲವಾದಲ್ಲಿ ನಾವು ಜಾಸ್ತಿ ತೆಗೆದುಕೊಂಡು ಬರುವಾಗ ಹಣ್ಣಾಗಿದ್ದರೆ ಅದು ಬೇಗನೆ ಹಾಳಾಗುವ ಚಾನ್ಸಸ್ ಇರುತ್ತದೆ. ಎಲ್ಲವನ್ನು ನಾನು ಉಪ್ಪು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದು ನಂತರ ತೆಗೆದಿಟ್ಟುಕೊಳ್ತೇನೆ. ಈ ರೀತಿ ನಾವು ವೀಕೆಂಡಲ್ಲಿ ಟೈಮ್ ಸಿಕ್ಕಾಗ ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳೆದು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವೀಕ್ ಡೇಸ್ ಬ್ಯುಸಿ ಶೆಡ್ಯೂಲ್ಗೆ ತುಂಬ ಹೆಲ್ಪ್ ಆಗ್ತದೆ. ಡೈರೆಕ್ಟಾಗಿ ತೆಗೆದು ನಾವು ದಿಢೀರಾಗಿ ಯಾವುದಾದ್ರೂ ರೆಸಿಪಿಗಳನ್ನು ಮಾಡಿಕೊಳ್ಳಬಹುದು. ನೀವೆಲ್ಲ ಯಾವ ರೀತಿ ತರಕಾರಿಗಳನ್ನು ಸ್ಟೋರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಲು ಮರೆಯಬೇಡಿ. ಅವರೆಕಾಳು ಮತ್ತು ಹಸಿ ಬಟಾಣಿಯನ್ನು ನಾನು ಸಿಪ್ಪೆಯಿಂದ ಬಿಡಿಸಿ ಬಾಕ್ಸ್ನಲ್ಲಿ ಹಾಕಿ ಇಡುತ್ತೇನೆ. ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಸೊಪ್ಪುಗಳನ್ನೆಲ್ಲ ಒಂದು ಟಿಶ್ಯೂ ಪೇಪರ್ನಲ್ಲಿ ಮಡಿಚಿ ಬಾಕ್ಸ್ನಲ್ಲಿ ಹಾಕಿ ಇಡ್ತೇನೆ. ಇದರಿಂದ ಜಾಸ್ತಿ ದಿನ ಅದು ಹಾಳಾಗದೆ ಚೆನ್ನಾಗಿ ಉಳಿಯುತ್ತದೆ. ನಾನು ಈಗಾಗಲೇ ಹಸಿಮೆಣಸನ್ನು ಸ್ಟೋರ್ ಮಾಡುವ ವಿಧಾನವನ್ನು ನನ್ನ ಚಾನಲಲ್ಲಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರುತ್ತೇನೆ, ನೀವು ನೋಡಬಹುದು. ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪಿನ ಬೇರಿನ ಭಾಗವನ್ನು ತೆಗೆದು ನಾನು ಫ್ರಿಡ್ಜ್ನಲ್ಲಿ ತೆಗೆದಿಟ್ಟುಕೊಳ್ತೇನೆ. ಸೊಪ್ಪನ್ನು ನಾನು ಅಡುಗೆ ಮಾಡುವಾಗ ಬೇಕಾದಷ್ಟು ತೆಗೆದುಕೊಂಡು ತೊಳೆದು ನಂತರ ಉಪಯೋಗಿಸುತ್ತೇನೆ. ರಾತ್ರಿ ಊಟಕ್ಕೆ ನಾನು ಬಸಳೆ ಸಾಂಬಾರನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಅಲಸಂಡೆ ಬೀಜವನ್ನು ಈಗಲೇ ನೆನೆ ಹಾಕ್ತಾ ಇದ್ದೇನೆ. ಅಲಸಂಡೆ ಬೀಜ ಮತ್ತು ಬಸಳೆ ಒಂದು ಒಳ್ಳೆಯ ಕಾಂಬಿನೇಷನ್. ಮಸಾಲೆ ಬಾಕ್ಸನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಖಾಲಿಯಾಗಿರುವ ಮಸಾಲೆ ಪದಾರ್ಥಗಳನ್ನೆಲ್ಲ ತುಂಬಿಸಿ ಇಡ್ತೇನೆ. ಎಲ್ಲ ಮಸಾಲೆ ಪದಾರ್ಥಗಳು ಒಂದೇ ಕಡೆ ಸುಲಭವಾಗಿ ಕೈಗೆ ಸಿಗುವುದರಿಂದ ವೀಕ್ ಡೇಸಲ್ಲಿ ನಮಗೆ ಅಡುಗೆ ಮಾಡಲು ತುಂಬ ಉಪಯೋಗ ಆಗ್ತದೆ. ಈಗ ಬೇಸಿಗೆ ಕಾಲದಲ್ಲಿ ರಸಮ್ ಎಲ್ಲ ಊಟಕ್ಕೆ ತುಂಬ ಒಳ್ಳೆಯದಾಗ್ತದೆ. ನಾನಿವತ್ತು ಮಾವಿನ ಹಣ್ಣಿನಿಂದ ರುಚಿಯಾದ ಸಾರನ್ನು ಮಾಡಿದ್ದೇನೆ. ಇದರ ರೆಸಿಪಿಯನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೇನೆ. ಮಾವಿನ ಹಣ್ಣಿನ ಸಾರಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ. ಸಂಜೆ ಜಿಂಜರ್ ಟೀ ಕುಡಿದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಕೆರೆಗೆ ವಾಕ್ ಮಾಡಲು ಹೋಗಿದ್ದೆವು. ಯೂಶ್ವಲಿ ನಾವು ವೀಕೆಂಡ್ಸ್ ಇಲ್ಲಿಗೆ ವಾಕ್ ಮಾಡಲು ಹೋಗ್ತೇವೆ. ತುಂಬ ಚೆನ್ನಾಗಿರುತ್ತದೆ. ಬ್ಯೂಟಿಫುಲ್ ಆದ ಸನ್ಸೆಟ್ಟನ್ನು ಕೂಡ ನೋಡಬಹುದು. ಇಲ್ಲಿ ತುಂಬ ಜನ ವಾಕ್ ಮಾಡಲು ಬರ್ತಾರೆ. ಈ ಕೆರೆ ತುಂಬ ದೊಡ್ಡದಾಗಿದೆ. ಕೆರೆಗೆ ಒಂದು ರೌಂಡ್ ಹಾಕಿದರೆ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗ್ತದೆ.
ವಾಕ್ ಮಾಡಿ ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಂತರ ರಾತ್ರಿ ಊಟಕ್ಕೆ ನಾನು ಬಸಳೆ ಸಾಂಬಾರನ್ನು ಮಾಡ್ತಾ ಇದ್ದೇನೆ. ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದ ನಂತರ ರುಬ್ಬಿಟ್ಟುಕೊಂಡಿರುವ ಮಸಾಲೆ ಪೇಸ್ಟನ್ನು ಸೇರಿಸಿಕೊಳ್ತೇನೆ. ಇದಾಗಿತ್ತು ನನ್ನ ಭಾನುವಾರದ ದಿನಚರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.